ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ವರ್ಲ್ಡ್ ಬಿಗ್ಗೆಸ್ಟ್ ಜಾಕ್ ಫ್ರೂಟ್ ಇವತ್ತು ನನ್ನದಾಗಿದೆ. ಈ ಹಣ್ಣದು ನಂದು ಇದು ಬೆಳೆದಿರೋಂಥ ನೋಡಿ, ನೋಡ್ತಾ ಇದ್ದೀರಾ ನೀವು. ಸಕಲೇಶ್ಪುರದ ಪ್ರತಾಪ್ ಜಾಕ್ ಫ್ರೂಟ್ ಇದಕ್ಕೆ ಹೆಸರು. ಇವತ್ತಿನ ಅಫಿಸಿಯಲ್ ಆಗಿ ಇವ್ರು ಬೆಳೆದಿರೋ ಅಂತ ಹಣ್ಣಿಗೆ ಪ್ರತಾಪ್ ಜಾಕ್ ಫ್ರೂಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಒಂದು ಹಣ್ಣನ್ನ ಪ್ರಪಂಚದ ಅತಿ ದೊಡ್ಡ ಹಣ್ಣ ನನ್ನ ಕೈಯಾರೆ ನಾನು ಕುಯ್ತಾ ಇದ್ದೀನಿ. ಈ ಹಳಸಿನ ಹಣ್ಣ ನಾನು ಕುಯ್ತಾ ಇದ್ದೀನಿ. ಮತ್ತು ರೈತರೆಲ್ಲಾನು 3 ದಿನದಿಂದ ವೇಟ್ ಮಾಡ್ತಾ ಇದ್ರು ಹಳಸಣ್ಣಗೋಸ್ಕರ. ಇವ್ರು ಮಾತಾಡ್ಸೋದು, ಇವ್ರು ಎಷ್ಟು ದಿನದಿಂದ ಮಾಡ್ತಾ ಇದ್ರು ಅಣ್ಣ? ನಾವು 3 ದಿವಸದಿಂದ ಓಡಾಡ್ತಾ ಇದ್ದೀವಿ. ಬಿತ್ತನೆ ಮಾಡೋದಕ್ಕೆ ರೈತರಿಗೆ ಅನುಕೂಲ ಆಗಿದೆ. ಇದು ದೇಶದಾಗ ಅತಿ ದೊಡ್ಡದು ಕಾಯಿ. ದೇಶದಲ್ಲಿ ಅತಿ ದೊಡ್ಡ ಕಾಯಿ ಅಲ್ಲ, ಈ ಪ್ರಪಂಚ ವರ್ಲ್ಡ್ ಬಿಗ್ಗೆಸ್ಟ್ ಜಾಕ್ ಫ್ರೂಟ್. ಇದು ವರ್ಲ್ಡ್ ಬಿಗ್ಗೆಸ್ಟ್. ಅದರಿಂದ ರೈತರು ತಗೊಂಡು ಬಿತ್ತನೆ ಮಾಡ್ಬೇಕು ಅಂತ ಈ ಹಣ್ಣ ಈ ಹಣ್ಣ 3 ದಿನದಿಂದಾನು ಬರ್ತಾನೆ ಅವ್ರೆ. 3 ದಿನದಿಂದಾನು ಬರ್ತಾ ಇದಾರೆ. ಈ ಹಣ್ಣಿಗೆ ಇವಾಗ ಕತ್ರಿ ಬೀಳ್ತಾ ಇದೆ. ಚಾಕು ಹಾಕಿ ಕುಯ್ದು ನಮ್ಮ ನೋಡಿ ಇವರು ಕಾಯ್ಕೊಂಡಿದ್ದಾರೆ. ಎಲ್ಲರೂ ಜಾಕ್ ಫ್ರೂಟ್ ನೀವೆಲ್ಲ ಕಾಯ್ಕೊಂಡಿದ್ದಾರೆ. ಅಣ್ಣ ನಮಸ್ಕಾರ. ಪ್ರತಾಪ್ ಜಾಕ್ ಫ್ರೂಟ್ ಅಂತ ಹೇಳ್ಬಿಟ್ಟು ಈ ಒಂದು ಹಣ್ಣಿಗೆ ಹೆಸರು ಕೊಟ್ಟಿದ್ದಾರೆ. ಮತ್ತು ನೀವು ಪೇಪರಲ್ಲೆಲ್ಲ ಯಾವ್ಯಾವ ಪೇಪರಲ್ಲಿ ಬಂದಿದೆ ನಿಮ್ದು? ನೆನ್ನೆದು ಪ್ರಜಾವಾಣಿ ಪೇಪರ್ ಬಂದಿದೆ, ಇವತ್ತು ಸಮೇತ ಕರ್ನಾಟಕ ಬಂದಿದೆ, ಉದಯವಾಣಿ ಬಂದಿದೆ, ಮತ್ತು ನಮ್ಮ ಲೋಕಲ್ ಪೇಪರಲ್ಲಿ ಲೋಕಲ್ ನ್ಯೂಸ್ ಚಾನಲ್ ಎಲ್ಲ ಬಂದಿದೆ. FM ಎಲ್ಲ ಬಂದಿದೆ. 98 ಬರ್ತಾ ಇದೆ. ಆಮೇಲೆ ನಿಮ್ಗೆ ಏನೋ ಒಂದು ಸನ್ಮಾನ ಬೇರೆ ಮಾಡಿ ನಿಮ್ಗೆ ಗೌರವಿಸಿದಾರಂತೆ ಸರ್. ನಮ್ಮ ಹಾರ್ಟಿಕಲ್ಚರ್ ಇದರಿಂದ ನಮ್ದು ಹೈಯೆಸ್ಟ್ ಅಂತ ಹೇಳಿ ಇಂಡಿಯಾದಲ್ಲಿ ಹೈಯೆಸ್ಟ್ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಸರ್ಟಿಫೈಡ್ ಮಾಡಿದ್ದಾರೆ. ಗಿನ್ನಿಸ್ ರೆಕಾರ್ಡಲ್ಲಿ 54 kg ಇದೆ ಹೈಯೆಸ್ಟ್ ವರ್ಲ್ಡ್ ಅಲ್ಲಿ. ನಮ್ದು 71 kg 72 kg ಬರ್ತಾ ಇದೆ ಸರ್. 72 kg ಹಳಸಣ್ಣ ನಾನು ಕುಯ್ತಾ ಇರೋದೇ ನನಗೆ ಒಂದು ಹೆಮ್ಮೆಯ ವಿಷಯ. ಸೊ ಇವಾಗ ಇಷ್ಟು ಜನರ ಸಮಕ್ಷದಲ್ಲಿ ಈ ಒಂದು ಹಣ್ಣನ್ನ ಕುಯ್ಯಲಾಗ್ತಿದೆ. ಸೊ ಈಗ ಹೇಗಿರುತ್ತೆ ಇದನ್ನ? ನನ್ಗೂ ತುಂಬಾ ಇಷ್ಟ ಆಯ್ತು. ಗೌಡ್ರು ಹೇಳ್ತಾ ಇದ್ರು, ಇಲ್ಲಿ ಎತ್ಕೊಂಡು ನನ್ ಬೀಜ ಬೇಕು ಅಂತ ಹೇಳ್ತಾ ಇದ್ರು. ನನ್ಗೆ ಏನಪ್ಪಾ ಹಿಂಗ್ ಹೇಳ್ಬಿಟ್ರಿ ಅಂತ ಹೇಳ್ಬಿಟ್ಟು ನನ್ಗೂ ಖುಷಿ ಅನ್ಸ್ತು. ನೀವು ಅಲ್ಲಿಂದ ಕರೆದ್ರಿ, ಇನ್ನೂ ಖುಷಿ ಆಗೋಯ್ತು. ಸೊ ಇದು ಕಟ್ ಮಾಡ್ತೀರಂದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೂಪರ್ ಸೂಪರ್ ಸೂಪರ್. ಇಷ್ಟು ಜನಗಳ ಸಮಕ್ಷದಲ್ಲಿ ಒಂದು ನಾವು ಇಲ್ಲಿ ಹೊಸಕೋಟೆನಾಗೆಲ್ಲ ಬಿತ್ತನೆ ಮಾಡ್ತಾ ಬಿತ್ತನೆ ಮಾಡ್ಬೇಕು, ನೋಡ್ಬೇಕು ಅದು ಹೆಂಗಿರುತ್ತೆ ಅನ್ನೋದು ಎಲ್ಲರಿಗೂ ಕುತೂಹಲ. ಸುಮಾರು ಜನ ಕಾಯ್ತಾ ಇದಾರೆ. ಈಗ ಇದನ್ನ ಕಟ್ ಮಾಡೋಣ. ಯಾಕಿನ್ನ ತಡ ಮಾಡೋದು? ಇವಾಗ ಇದು ಕಟ್ ಮಾಡೋಣ. ರೈತರ ಕಟ್ ಮಾಡೋಣ. ಪ್ರತಾಪ್ ಕಟ್ ಮಾಡೋಣ. ಸೂಪರ್. ಎಲ್ಲರ ಅನುಮತಿ ತಗೊಂಡು ಈ ಕಾಯನ್ನ ಕಟ್ ಮಾಡಕ್ಕೆ ಪ್ರಾರಂಭಿಸ್ತಾ ಇದೀವಿ. ಸೂಪರ್ ಸೂಪರ್. ಹೊಸಕೋಟೆಯ ಆಹಾರ ಮೇಳ ಮತ್ತು ಶಾಪಿಂಗ್ ಫೆಸ್ಟಿವಲ್ಗೆ ಬಂದಿದ್ದೇವೆ. ಹಲಸಿನ ಕೇಕ್, ಎಲ್ಲ ಅವರೇನಾ ಅಂಕಲ್ ಒಂಚೂರು ಸೈಡ್. ಅದಕ್ಕೋಸ್ಕರ ಕಾಯ್ತಾ ಇರೋ ಸುಮಾರು ಜನ ಇದ್ದಾರೆ. ಸುರೇಶಣ್ಣ ಅದು ಹಣ್ಣು ಫಸ್ಟ್ ನೀನೇ ಇಟ್ಕೊಂಡು ತೋರಿಸು. ಸೈಡ್ ಬನ್ನಿ ಅಣ್ಣ. ಸೈಡ್ ಬತ್ತ ಹಂಗೆ. ಆ ಬೀಜ ಆಗಲ್ಲ, ಅಕ್ಕ ಸೈಡ್ ಬಾಕ. ಹೊಸಕೋಟೆ ಅವರು ಅದೃಷ್ಟ ಮಾಡಿದ್ದಾರೆ. ಹೌದು, ಸಕಲೇಶ್ಪುರದಿಂದ ಬಂದಿದ್ದಾರೆ. ನಿಮಗೋಸ್ಕರ ಸಕಲೇಶ್ಪುರದಿಂದ ಬಂದಿದ್ದಾರೆ. ಈ ಕಡೆ ಬನ್ನಿ ಮೇಡಮ್. ಐಡಿಯಾ ಇಲ್ಲ. పేపర్ ఇంతకో తుణింగ్ మెచ్చుకోపే అంతకో నా ఎత్తుకోకు అంశపోయాను நம்மளுக்கு ஒரு 5-6 எனக்கு
ಎರಡು ಮಾಡಿ ಒಂದು ಗಿಡ ಬಂದರೆ ಯಾರ್ದಣ್ಣ ಕೂಡ 50 ರೂಪಾಯಿ ಕೊಡ್ರಿ. ಗಾಯ್ಸ್, ಈಗ ಫಸ್ಟ್ ಅಮ್ಮ ಬೋಣಿ ಮಾಡ್ತಾ ಇದ್ದಾರೆ 50 ರೂಪಾಯಿನ. ಬಲ್ಗೈ ಅಮ್ಮದು ಬೋಣಿ ಇದು ಸಪ್ರೇಟ್ ಆಗಿ ಇಟ್ಕೊಂತೀನಿ. ಬೀಜ ಬೇಕು ಅಲ್ಲಿ ತೊಳೆಮ್ಮ. ಕಾಯಿ ಬಂದಿದೆ ನಿಮ್ಗೆ 10 ರೂಪಾಯಿ ಒಂದು ತೊಳೆ, 100 ರೂಪಾಯಿ. ಎಷ್ಟಪ್ಪ ಇನ್ನೊಂದು ದೊಡ್ಡ ಕವರ್ ಎತ್ಕೊಡು. ಪೇಪರ್ ಅದು ಟಿವಿ ಬರ್ತದೆ ನಾಳೆ. ಫೋಟೋ ಹಿಡಿದು ಸುಮ್ಮನೆ ಫೋಟೋ ಹಿಡಿಯೋದು. ಸರ್ ನಾನು ಬೀಜ ಕೊಡಿ ಸರ್. ಬೀಜ ಅದರಲ್ಲೇ ಇರಬೇಕು. ನಿಮ್ಮ ಮರ ಇದೆ ನೋಡಿ. ಹಣ್ಣಲ್ಲ ಗಿಡದ ಬೇಕಣ್ಣ. ವರ್ಲ್ಡ್ ರೆಕಾರ್ಡ್ ಪ್ರಪಂಚದಲ್ಲೇ, ನಮ್ಮ ದೇಶದಲ್ಲ, ಪ್ರಪಂಚದಲ್ಲೇ ಮೀರ್ಸಕ್ಕಾಗಲ್ಲ. ಅವ್ರದ್ದು ಮೀನಿದೆ, ಅವ್ರದ್ದು ಟೆಕ್ನಾಲಜಿ ಅವ್ರದ್ದು 10 ತೊಳೆ ಮೂರುವರೆಯಿಂದ 4 ಇಂಚ್ ಇರುವಂತ ಈ ಒಂದು ಜಾಕ್ ಫ್ರೂಟ್ ಈಗ ನಾವು ಕಟ್ ಮಾಡಿರುವಂತ ಹೊಸಕೋಟೆಯಲ್ಲಿ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ಈಗ